ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾಳೆ 19ನೇ ತಾರೀಕು ಶನಿವಾರ ಕರ್ನಾಟಕ ರಾಜ್ಯ ಆಗಮ ಶಿಕ್ಷಣ ಮತ್ತು ಪರೀಕ್ಷಾ ಮಂಡಳಿಯ ವತಿಯಿಂದ ಘಟಿಕೋತ್ಸವ ನಡೆಯುವುದಿದೆ. ತುಂಬಾ ವಿಜೃಂಭಣೆಯಿಂದ ನಡೆಯುವಂತಹ ಕಾರ್ಯಕ್ರಮ ಅದು. ಇದು ಶೃಂಗೇರಿ ಶಾರದಾ ಕಲ್ಯಾಣ ಮಂಟಪದಲ್ಲಿ ನಡೆಯುವಂಥದ್ದಿದೆ. ಕಾರಂಜಿ ಆಂಜನೇಯ ದೇವಾಲಯದ ಸ್ಥಳ. ಆ ಕಾರ್ಯಕ್ರಮದಲ್ಲಿ ಈ ಸಮಿತಿಯ ಸದಸ್ಯರ ಹೆಸರನ್ನ ಹಾಕಿದ್ದಾರೆ. ಕೇಂದ್ರ ಸ್ಥಾನಿಕ ಸಹಾಯಕರಾಗಿರುವಂತ ಮಹೇಶ್ ಅವರು ಕಾರ್ಯದರ್ಶಿಯಾಗಿದ್ದಾರೆ. ಅವರ ಹೆಸರಿದ್ರೆ ಅಡ್ಡಿ ಇಲ್ಲ. ಕೆ ಪದ್ಮಾ ಅವರ ಹೆಸರಿದ್ದಾರೆ. ಉದಾಹರಣೆಗೆ ಕೇಂದ್ರ ಸ್ಥಾನಿಕ ಸಹಾಯಕಿಯಾದಂತ ಕೆ ಪದ್ಮಾ ಅವರ ಹೆಸರು ಇಲ್ಲಿ ಹಾಕುವಂತ ಅವಶ್ಯಕತೆ ಏನಿತ್ತು. ಆದರೆ ಪದ್ಮಾ ಅವರ ಹೆಸರು ಹಾಕೋದಿಕ್ಕೆ ಮುಂಚೆ ಶಾಂತವಾಗಿ ಮಹೇಶ್ ಅವರು ಯೋಚನೆ ಮಾಡಬೇಕಿತ್ತು. ಮಹೇಶ್ ಅವರು ಪದ್ಮಾ ಅವರ ಹೆಸರನ್ನ ಹಾಕಬೇಕು ಅಂತೇಳಿ ಕೆಳಸ್ತರದ ಅಧಿಕಾರಿಗಳಿಗೆ ಒತ್ತಡ ಹಾಕಿಸಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಇದು ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದಾಗಲ್ವಾ? ಮಹೇಶ್ ಅವರು ಒಬ್ಬ ಕೇಂದ್ರ ಸ್ಥಾನಿಕ ಸಹಾಯಕರಾಗಿ ಯಾವ ಮಾನದಂಡದಲ್ಲಿ ಹಾಕಿದ್ರು? ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ಮೇಲಧಿಕಾರಿಗಳು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಕೆಳಸ್ತರದ ಅಧಿಕಾರಿಗಳು 4 ಒಳ್ಳೆಯ ಕೆಲಸ ಮಾಡ್ತಾರೆ. ಮೇಲಧಿಕಾರಿಗಳು ಒಂದು ತಪ್ಪು ಮಾಡಿದ್ರೆ ಕೆಳಸ್ತರದ ಅಧಿಕಾರಿಗಳು 4 ತಪ್ಪುಗಳನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಅವಘಡಗಳು ನಡೀಬಾರದು. ಎಚ್ಚರಿಕೆಯಿಂದ ಗಮನಿಸಬೇಕು. ಮತ್ತೆ ಈ ರೀತಿ ತಪ್ಪು ಮಾಡಿರುವಂತದ್ದು ಇದು ಕೊನೆಗಾಗಬೇಕು ಅಂತ ಮಾನ್ಯ ಆಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಇಬ್ಬರಿಗೂ ತಿಳಿಸ್ತಾ ಇದ್ದೀನಿ. ಉದಾಹರಣೆಗೆ ಆಯುಕ್ತರದೇನೋ ಸಮಸ್ಯೆ, ಎಲ್ಲದಕ್ಕೂ ಅಸ್ತು ಅಂದ್ಕೊಂಡು ನೋಡಿಯೂ ನೋಡದಂತೆ ಇರ್ತಾರೆ. ಆದ್ರೆ ಮಾನ್ಯ ಮುಜರಾಯಿ ಸಚಿವರು ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಬೇಕು. ಪದ್ಮಾ ಅವರು ಎಲ್ಲ ರೀತಿಯಲ್ಲೂ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡೋದು ಹವ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಆಗಬಾರದು.